ಪೀರಿಯಡ್ಸ್ ಆಗುತ್ತಾ? ಇಲ್ಲ, ನನಗೆ ಕಂಪ್ಲೀಟ್ ನಾವು ಹುಡುಗಿ ಆಗ್ತೀವಿ, ಬಟ್ ಪೀರಿಯಡ್ಸ್ ಅದೊಂದು ಆಗಲ್ಲ, ಗರ್ಭಕೋಶ ಇರಲ್ಲ. ಗರ್ಭಕೋಶ. ಸೊ ಅದು ಬಿಟ್ರೆ ಎಲ್ಲ ನಾವು ಕಂಪ್ಲೀಟ್ ಒಂದು ಹುಡುಗಿಯಾಗಿ ಇರ್ತೀವಿ. ಸೊ ಮದುವೆ ಪ್ಲಾನ್ ಇದೆಯಾ? ಮದುವೆ ಪ್ಲಾನ್ ಅದೇ, ಎಲ್ಲರಿಗೂ ಫೀಲ್ ಇರೋ ಥರ ನಮಗೂ ಫೀಲ್ ಇದೆ. ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ? ಇಲ್ಲ. ಇಲ್ಲವೇ ಇಲ್ಲ, ಪಕ್ಕಾ ಶೋರ್. ಸೊ ನಮಗೆ ಕುತೂಹಲ ಇದೆ ನಿಮ್ಮ ವೈಯಕ್ತಿಕ ಬದುಕು ಬಗ್ಗೆ ತಿಳ್ಕೊಳ್ಳೋಣ ಅಂತ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಒಂದಷ್ಟು ಪರ್ಸನಲ್ ಕ್ವಶನ್ಸ್ ನಾನು ಕೇಳ್ತೀನಿ ನಿಮಗೆ. ಸೊ ಸರ್ಜರಿ ಎಲ್ಲ ಆಗಿ ಈ ಒಂದು ಟ್ರಾನ್ಸ್ಮಿಷನ್ ಯಾವಾಗ ಆಯ್ತು? ಇದು ನನಗೆ ಟ್ರಾನ್ಸ್ಫಾರ್ಮೇಷನ್ ಆಗಿ 2017 ಅದಕ್ಕಿಂತ ಮುಂಚೆ ಹಾರ್ಮೋನ್ಸ್ ಎಲ್ಲ ತಗೋತಾ ಇದ್ದೆ. ನಮ್ಮ ಮನೇಲಿ ಗೊತ್ತಿರಲಿಲ್ಲ. ಅದಾದಮೇಲೆ ನನಗೆ ಕನ್ಫರ್ಮ್ ನಾನು ಮಾಡ್ಕೊಂಡಿದ್ದೆ, ಓಕೆ ಇಲ್ಲ, ನಾನು ಒಂದು ಹೆಣ್ಣಾಗೆ ಜೀವನ ಮಾಡಬೇಕು ಈ ಸಮಾಜದಲ್ಲಿ ಅಂತ ಒಂದು ಡಿಸಿಷನ್ ತಗೊಂಡು ನಮ್ಮ ಮನೆಯಲ್ಲಿ ಬಂದು ಹೇಳ್ತೀನಿ. ಅವರು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಡ್ರಾಮಾ ಅದು ಇದೆಲ್ಲ ನಡೆಯುತ್ತೆ, ಬೇಡ ಅದು ಹಿಂಗೆ ಯಾಕೆ, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾರ, ಅದು ಇದು ಅಂತ ಇದ್ದೇ ಇರುತ್ತಲ್ಲ ಈಗ ಫ್ಯಾಮಿಲಿ ಅಂದಮೇಲೆ. ನಾನು ಅವ್ರಿಗೆ ಹೇಳಿದ ರೀತಿ ತುಂಬ ಒಂದು ಒಳ್ಳೆ ರೀತಿಯಿಂದ ಎಜುಕೇಟ್ ಮಾಡಿದೆ ಅವ್ರಿಗೆ. ಈ ಥರ ಸೆನ್ಸಿಟೈಸ್ ಮಾಡಿದೆ, ಹಿಂಗೆ ನಾವು ಚಿಕ್ಕ ವಯಸ್ಸಿಂದನೂ ಫೀಲ್ ಆಗ್ತಿರ್ತೀವಿ, ಇವತ್ತಿಂದಲ್ಲ ಇದು ಹಾಗೆ ಹೇಗೆ. ಸೊ ಅದಾದಮೇಲೆ ನಾನು ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸರ್ಜರಿ ಮುಖಾಂತರ ನಾನು ಗಂಡಿಂದ ಹೆಣ್ಣಾದೆ ಎಲ್ಲ ರೀತಿದು. ಸೊ ಅದಾದಮೇಲೆ ನನ್ನ ಜರ್ನಿ ಒಂದು ಸಕ್ಸಸ್ ಕಡೆಗೆ ಸ್ಟಾರ್ಟ್ ಆಯಿತು. ಸೊ ನಿಮಗೆ ಹೆಣ್ಮಕ್ಳ ಥರನೇ ಮೂಡ್ ಸ್ವಿಂಗ್ಸ್, ಎಮೋಷ್ನಲ್ ಸ್ಟಫ್ಗಳೆಲ್ಲ ಆ ಥರ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋದು, ಜೋರಾಗಿ ಅಳೋದು, ಕಿರ್ಚೋದು, ಈ ಥರದ್ದೆಲ್ಲ ನೀವು ಮಾಡ್ತೀರಾ? ಖಂಡಿತ. ನಾನು ಹಾರ್ಮೋನ್ಸ್ ತೊಗೋಬೇಕಾದ್ರೆ 2012 ಅನಿಸುತ್ತೆ. ಸೊ ಆ ಟೈಮಲ್ಲಿ ತೊಗೋಬೇಕಾದ್ರೆ ನನಗೂ ಅಷ್ಟೇ ಒಂದು ಹೆಣ್ಣಾಗಿ ಫೀಲ್ ಆಗ್ತಿದೆ ನನ್ನ ಒಳಗಡೆ, ನ್ಯಾಚುರಲಿ ಪ್ರಕೃತಿಯಿಂದ ಬಂದಿರೋದು. ಬಟ್ ಕಂಪ್ಲೀಟ್ ಒಂದು ಹುಡುಗಿ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ನನ್ನ ಮಿರರಲ್ಲಿ ನೋಡಿದ ತಕ್ಷಣ ನಾನು ಇದೆಲ್ಲ ನಾನು ಚೇಂಜ್ ಆಗಬೇಕು, ನಾನೊಂದು ಹೆಣ್ಣಾಗಬೇಕು ಅನ್ನೋದೊಂದು ಫೀಲ್ ಆಗ್ತಿತ್ತು. ಯಾವಾಗ ನಾನು ಹಾರ್ಮೋನ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಫ್ಲಕ್ಚುಯೇಟ್ ಇರುತ್ತೆ, ಮೈಂಡ್ ಡಿಸ್ಟರ್ಬ್ ಆಗ್ತಿರುತ್ತೆ, 4 ಗೋಡೆ ಮಧ್ಯೆನೇ ಇರಬೇಕು ಅನಿಸುತ್ತೆ. ಯಾರು ಬಂದು ಮಾತಾಡಿದ್ರು ಅದು ಇರಿಟೇಷನು. ಈಗ ನಿಮ್ಗೆ ಹೆಂಗೆ ಮಂತ್ಲಿ ಆದ ತಕ್ಷಣ ಪೀರಿಯಡ್ಸ್ ಎಲ್ಲ ಇರ್ತಾರೆ, ಸೊ ಅದೇ ರೀತಿ ನಾವು ಫೀಲ್ ಆಗ್ತಿರ್ತೀವಿ ಎವ್ರಿ ಡೇ. ಬಟ್ ಉಳಿಪೆಟ್ಟು ತಿಂದಾಗ ಒಂದು ಶಿಲೆ ಆಗುತ್ತೆ ಅಂತಾರಲ್ಲ, ಸೊ ಹಾಗೆ ತಿಂದು ಅಂದರೆ ಲೈಕ್ ಒಂದು ಟ್ರಾಮಾ ತಿಂದು ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಆದೆ. ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ರೀತಿ ನನ್ನನ್ನು ಗ್ರೂಮ್ ಮಾಡಿದೆ. ಡ್ರೆಸ್ ಮಾಡ್ಕೊಳ್ಳೋದು ತುಂಬ ಇಷ್ಟ, ತುಂಬ ಪ್ಯಾಷನಿಂದ ನಾನು ಡ್ರೆಸ್ ಮಾಡ್ಕೊತೀನಿ. ಮೇಕಪ್ ಎಲ್ಲ ನಾವು ನೋಡಿದ್ದೀವಿ, ತುಂಬಾ ಫ್ಯಾಷನೇಬಲ್ ಆಗಿರುತ್ತೆ. ಸ್ಕಿನ್ ಇರ್ಬೋದು, ಮೇಕಪ್ ಇರ್ಬೋದು, ಹೇರ್ ಮೇಂಟೈನ್ ಮಾಡ್ತೀರಾ. ಹೆಣ್ಮಕ್ಳು ಏನೆಲ್ಲ ಮಾಡ್ತಾರೆ ಕಂಪ್ಲೀಟ್ A to Z ನೀವು ಮಾಡ್ತಾ ಇದ್ದೀರಾ. ಸೀರಿಯಸ್ಲಿ ಯು ಆರ್ ಇನ್ಸ್ಪಿರೇಷನ್ ಟು ಮೆನಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಪೀರಿಯಡ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊ ನಿಮಗೆ ಪೀರಿಯಡ್ಸ್ ಆಗುತ್ತಾ? ಇಲ್ಲ, ನನಗೆ ಕಂಪ್ಲೀಟ್ ನಾವು ಹುಡುಗಿ ಆಗ್ತೀವಿ, ಬಟ್ ಪೀರಿಯಡ್ಸ್ ಅದೊಂದು ಆಗಲ್ಲ. ಇವನ್ ನಾವು ಮಗುನ ಅಂದ್ರೆ ಲೈಕ್ ಗರ್ಭಕೋಶ ಇರಲ್ಲ. ಸೊ ಅದು ಬಿಟ್ರೆ ಎಲ್ಲ ನಾವು ಕಂಪ್ಲೀಟ್ ಒಂದು ಹುಡುಗಿಯಾಗಿ ಇರ್ತೀವಿ. ಸರ್ಜರಿ ಜನ್ಮ ಕೊಡಕ್ ಆಗಲ್ಲ ಅಂತ ಬಿಟ್ರೆ ಕಂಪ್ಲೀಟ್ ಎಲ್ಲ ಹೆಣ್ಣಿಗೆ ಏನಿದೆ ಫೀಚರ್ಸ್ ಅದೆಲ್ಲ ಇದೆ. ಅಂದ್ರೆ ಅದು ರಿಗ್ರೆಟ್ ಇಲ್ಲ ನಮ್ಗೆ, ಯಾಕಂದ್ರೆ ಎಷ್ಟೊಂದು ಅನಾಥ ಮಕ್ಕಳಿದ್ದಾರೆ ಮುಂದೆ. ಇವಾಗ ಸುಷ್ಮಿತಾ ಶೇನ್ ನೋಡಿದ್ರೆ ನೀವು, ಸೊ ಅವರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಸೊ ಆ ರೀತಿ ಮುಂದೆ ನಮ್ಮ ಜೀವನದಲ್ಲೂ ಮಕ್ಕಳಿಗೆ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಆ ಥರ ಪ್ಲಾನ್ ಇದೆ. ಸೊ ಯಾವುದು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ. ಅಂದ್ರೆ ಯಾವುದೇ ಏನೋ ಒಂದು ವಿಚಾರ ಆಗ್ಬೇಕಂದ್ರೆ ಹ್ಯಾಪನ್ಸ್ ಫಾರ್ ಗುಡ್ ರೀಸನ್ ಅನ್ನೋವಂಥ ವ್ಯಕ್ತಿತ್ವ ನಂದು. ಓವರ್ ಥಿಂಕ್ ಮಾಡಲ್ಲ ನಾನು. ಆಯ್ತು, ಆಗಿಲ್ಲ, ಓಕೆ ನಮ್ಗೆ ಇನ್ನು ಮುಂದೆ ಒಳ್ಳೇದಾಗೋದಿದೆ, ಅದಕ್ಕೋಸ್ಕರ ಆಗಿಲ್ಲ ಅನ್ನೋ ಒಂದು ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ನಾನು. ಸೊ ಮದುವೆ ಪ್ಲಾನ್ ಇದೆಯಾ? ಮದುವೆ ಪ್ಲಾನ್ ಅದೇ, ಎಲ್ಲರಿಗೂ ಫೀಲ್ ಇರೋ ಥರ ನಮಗೂ ಫೀಲ್ ಇದೆ, ಒಂದು ಇಷ್ಟ ಇದೆ. ಬಟ್ ನಾನೊಂದು ಸ್ವಲ್ಪ ಕರಿಯರ್ ಓರಿಯೆಂಟೆಡ್ ವ್ಯಕ್ತಿ. ಮುಂದೆ ಆ ಥರ ವ್ಯಕ್ತಿ ಸಿಕ್ಕಾಗ, ಆ ಥರ ನನಗೆ ಪಾರ್ಟ್ನರ್ ಸಿಕ್ಕಾಗ, ಅಂದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ವ್ಯಕ್ತಿ ಸಿಕ್ಕಾಗ ಖಂಡಿತ ನಾನು. ಸೊ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ? ಇಲ್ಲ, ಇಲ್ವೇ ಇಲ್ಲ, ಪಕ್ಕಾ ಶೋರ್. ಅಲ್ಲ, ಕ್ರಶ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಬಟ್ ಮದುವೆ ಆಗೋ ಥರ ನಾನು ಇನ್ನು ಪ್ಲಾನ್ ಮಾಡ್ಕೊಂಡು. ಸೊ ನೀತು ಪಾರ್ಟಿ ಫ್ರೀಕಾ? ನನ್ನ ಫ್ರೆಂಡ್ಸ್, ನಾನು ಮಾಡ್ಲಿಂಗ್ ಅಲ್ಲಿ ಇರೋದ್ರಿಂದ ಪಾರ್ಟಿಗೆ ಹೋಗ್ತಿರ್ತೀನಿ. ನನ್ನ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್
ನಿಮಿಷನೂ ನಾನು ಸೆಲೆಬ್ರೇಟ್ ಅಂದರೆ ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡ್ತೀರಾ? ಸೊ ಆ ರೀತಿ ಪಾರ್ಟಿ ಹಳ್ಳಿಗೆ ಹೋಗ್ತೀನಿ. ಹಳ್ಳಿಗೆ ಹೋದಾಗ ಹಳ್ಳಿಗೆ ಹೆಂಗಿರ್ಬೇಕು ಹಂಗಿರ್ತೀನಿ. ಆ ಫ್ರೆಂಡ್ಸ್ ಮೀಟ್ ಆಗಿದಾಗ ಫ್ರೆಂಡ್ಸ್ ಜೊತೆಗೆ ಹೆಂಗಿರಬೇಕು ಆ ರೀತಿ ಇರ್ತೀನಿ. ವರ್ಕ್ ಅಂತ ಬಂದಾಗ ವರ್ಕ್, ಟ್ಯಾಟೂ ಇಂಡಸ್ಟ್ರಿ ಬೇರೆನೇ ಅಲ್ವಾ, ಅಲ್ಲಿ ಹಂಗಿರ್ತೀನಿ. ಇಲ್ಲಿ ನಮ್ಮ ಹೋಟ್ಲಿಗೆ ಬಂದಾಗ ನಮ್ಮ ವರ್ಕರ್ ಜೊತೆ ಮಾತಾಡಿಕೊಂಡು ಎಲ್ಲ ಎಲ್ಲ ಕಸ್ಟಮರ್ಸ್ ಜೊತೆ ಮಾತಾಡಿಕೊಂಡು ಅಂದರೆ ಒಂಥರ ನೀರು ಥರ ನಾನು. ಯಾವುದೇ ಒಂದು ಸಿಚುವೇಶನ್ ಹೋದ್ರೂ ನಾನು ಅಲ್ಲಿ ಆ ಸಿಚುವೇಶನ್ ತಕ್ಕಂಗೆ ಇರ್ತೀನಿ. ಮತ್ತು ನಾನು ಅದು ನಿಜವಾಗ್ಲೂ ಇರ್ತೀನಿ ನಾನು. ಸೊ ಅಂದರೆ ಇರಬೇಕು ಅಂತಿರಲ್ಲ, ಇಷ್ಟಪಟ್ಟು ಇರೋದು. ಕರೆಕ್ಟ್. ನೀವು ಹೇಳಿದ್ರಿ ಟ್ಯಾಟೂ ಶಾಪ್ ಇದೆ, ಹೋಟೆಲ್ ನಡೆಸ್ತಾ ಇದ್ದೇನೆ ಅಂತ. ನಾನು ಎಲ್ಲೋ ಒಂದು ಇಂಟರ್ವ್ಯೂ ಕೇಳಿದ್ದೆ, ನೀವು ಯಾವಾಗ ಟ್ರಾನ್ಸ್ಜೆಂಡರ್ ಆಗಿ ಚೇಂಜ್ ಆಗ್ತೀರಿ ಆವಾಗ ಎಂಪ್ಲಾಯೀಸ್ ಎಲ್ಲ ಬಿಟ್ಟು ಹೋಗ್ತಾರೆ, ನಿಮ್ ಕೆಳಗಡೆ ಏನ್ ಕೆಲಸ ಮಾಡೋದು ಅನ್ನೋ ಫೀಲ್ ಅಲ್ಲಿ ಬಿಟ್ಟು ಹೋಗ್ತಾರೆ. ಆದ್ರೆ ಈಗ ಅವ್ರು ಪ್ರೌಡ್ ಫೀಲ್ ಮಾಡ್ಬೇಕು, ನಿಮ್ ಕೆಳಗಡೆ ನಾನು ಕೆಲಸ ಮಾಡಿದ್ದೆ ಅಂತ ಹೇಳ್ಕೊಂಡು. ಸೊ ನಿಮಗೆ ಏನ್ ಅನ್ಸುತ್ತೆ, ಆ ಪೀರಿಯಡ್ ಹೇಗಿತ್ತು ನಿಮ್ಗೆ? ನಿಮ್ಮನ್ನ ಆತರ ಚುಚ್ಚೋದು, ತುಂಬಾ ಏನೋ ಒಂಥರ ನೋಡೋದು ನಿಮ್ಮನ್ನ, ಅವಾಗ ಹೆಂಗಿತ್ತು ಫೀಲ್ ನಿಮ್ಗೆ? ಅದು ಆ ಮೂಮೆಂಟ್ ಇದೆಯಲ್ಲ, ಅದು ನಾನು ನೆನ್ಸ್ಕೊಂಡ್ರೆ ಇವಾಗ್ಲೂ ಓಕೆ ಆಗಿದ್ದೇ ಒಳ್ಳೇದಾಯ್ತು ನನಗೆ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂದ್ರೆ ನಾನು ಎಷ್ಟು ಕೆಪಬಲ್ ಇದ್ದೀನಿ, ಎಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು. ಆ ಟೈಮಲ್ಲೂ ನಾನು ಗಿವ್ ಅಪ್ ಮಾಡಲಿಲ್ಲ. ನಾವೇ ಬಂದು ಟೇಬಲ್ ಎಲ್ಲ ಒರೆಸಿದ್ವಿ, ನಾವೇ ಬಂದು ಪ್ಲೇಟ್ ಎತ್ತಿದ್ವಿ. ಅಂದ್ರೆ ಯಾರಿಲ್ಲ ಅಂದ್ರೂ ವರ್ಕ್ ಮಾಡ್ತೀವಿ ಅನ್ನೋದು ಒಂದು ಧೈರ್ಯ ಬಂತು. ಯಾರ ಮೇಲೂ ಡಿಪೆಂಡ್. ನೀವು ಮಾಡ್ತಾ ಇದ್ರಿ ಕೆಲಸ ಎಲ್ಲ, ಟೇಬಲ್ ಒರೆಸೋದು, ಪ್ಲೇಟ್? ಯಾವಾಗ ಅವ್ರು ಕೆಲಸ ಬಿಟ್ರಲ್ಲ ನಾವೇ ಎಲ್ಲ ಕೆಲಸ ಮಾಡ್ತಿದ್ವಿ. ಓಕೆ. ಒಂದು ಹೆಂಗಂದ್ರೆ ಯಾರು ಇಲ್ಲ ಅಂದ್ರೂ ನಾವು ಕೆಲಸ ಮಾಡ್ತೀವಿ ಅನ್ನೋದು. ಯಾರು ಇರ್ಲಿಲ್ಲ ಆ ಟೈಮಲ್ಲಿ? ಇದ್ರು, ಹೆಣ್ಮಕ್ಳಿದ್ರು, ಗಂಡ್ ಮಕ್ಳೆಲ್ಲ ಕೆಲಸ ಬಿಟ್ಟು. ಯಾಕಂದ್ರೆ ನಿಮ್ ಜೊತೆಗಿದ್ರೆ ನಮ್ಮನ್ನು ಹಂಗೆ ಅನ್ಕೊಂಡ್ಬಿಡ್ತಾರೆ ಅನ್ನೋ ರೀತಿ. ಹಂಗೆ ಆ ಮನಸ್ಥಿತಿಗೆ ಏನ್ ಹೇಳ್ಬೇಕು ಹೇಳಿ ನೀವು? ಆತರ ಮನಸ್ಥಿತಿ ನನಗೆ ಅವ್ರು ತಪ್ಪಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಎಜುಕೇಟ್ ಇಲ್ಲ, ನಮ್ಮ ಕಮ್ಯುನಿಟಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಯಾರೋ ಹೇಳಿರ್ತಾರೆ ನೀನು ಅವನ ಜೊತೆಗೆ ಓಡಾಡಿದ್ರೆ ನೀನು ಹಂಗೆ ಆಗ್ಬಿಡ್ತೀಯ ಅನ್ನೋದೊಂದು ಮೆಂಟಾಲಿಟಿ ಇರುತ್ತಲ್ಲ. ಈಗ ಅವ್ರಿಗೂ ಒಂದು ಅನ್ಕಂಫರ್ಟೇಬಲ್. ಇವಾಗ ನೀವೇನೋ ಟ್ರಾನ್ಸ್ ನಾ ಒಂದು ಹುಡುಗ ಆಗಿದ್ದೆ ಬಂದಾಗ ಓಕೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅವ್ರ ಜೊತೆ ಹೋಗ್ಬೇಡ ನೀನು ಹಂಗೆ ಆಗ್ಬಿಡ್ತೀಯ ಅನ್ನೋದೊಂದು ಮೈಂಡ್ಸ್ ಹೇಳ್ತಾರಲ್ಲ. ಸೊ ಅವಾಗ ಒಂದು ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರಲ್ಲ. ಇವಾಗ ನೋಡಿ, ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಪ್ಲಾಟ್ಫಾರ್ಮು, ಈವನ್ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ನಾನು ZTV ಮಾಡಿ. ಸೊ ಅದಾದ್ಮೇಲೆ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತಿದೆ. ಈಗ ಎಜುಕೇಶನ್ ಸಿಗ್ತಾ ಇದೆ. ಇವಾಗ ಅವ್ರು ಅಕ್ಕಪಕ್ಕನೇ ಯಾರೋ ಟ್ರಾನ್ಸ್ಜೆಂಡರ್ ಗೇ ಯಾರೋ ಇದ್ರು ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. ನಾವು ಆ ಥರ ನೋಡಿದ್ವಿ ಟಿವಿಲಿ, ಇವ್ರಿಗೆ ಒಳ್ಳೆ ಪ್ರೀತಿ ಕೊಟ್ಟಾಗ ಇವ್ರು ಚೆನ್ನಾಗಿರ್ತಾರೆ ನಮ್ಮ ಜೊತೆಗೆ ಅನ್ನೋದೊಂದು ಬರುತ್ತೆ. ಸೊ ನೆಕ್ಸ್ಟ್ ಜನರೇಷನ್ ಏನಿದೆ ಅದು ಚೆನ್ನಾಗಾಗುತ್ತೆ, ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ. ಈಗ ನಿಮ್ಮಲ್ಲೇ ಕೆಲವೊಂದಷ್ಟು ಟ್ರಾನ್ಸ್ಜೆಂಡರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸಿಗ್ನಲ್ ಅಲ್ಲಿ ನೀವು ನೋಡ್ತೀರಿ, ಬೆಂಗಳೂರು ಫುಲ್ ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ, ಅದಲ್ದ್ರೆ ಏನೋ ಪ್ರಾಸ್ಟಿಟ್ಯೂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನೀವೇನು ಹೇಳ್ತೀರಾ? ಆತರ ಮಾಡ್ಬೇಕಾ ಅವರು, ಅಥವಾ ಬೇರೆ ಕೆಲಸ ಮಾಡಿದ್ರೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ತಾರ ಜನಗಳು? ಹೆಂಗೆ ನೀವು ನಿಮ್ಮನ್ನ ಎಕ್ಸೆಪ್ಟ್ ಮಾಡಿದ್ರು, ನಿಮ್ ಸಾಧನೆ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ, ಹಾಗೆ ಅವರು ಯಾಕೆ ಮಾಡಬಾರ್ದು? ಖಂಡಿತ ಅವ್ರಿಗೂ ಇಷ್ಟ ಇರಲ್ಲ ಅದು. ಯಾಕಂದ್ರೆ ಅವರು ಫ್ಯಾಮಿಲಿ ಬಿಟ್ಟು ಬರ್ತಾರೆ, ಬಂದ ತಕ್ಷಣ ಕಮ್ಯುನಿಟಿಗೆ ಸೇರ್ತಾರೆ. ಕಮ್ಯುನಿಟಿಯವ್ರು ಹೇಳೋದೇ ನೀವು ಅದನ್ನ ಮಾಡಿದ್ರೆ ಜೀವನ ಮಾಡೋಕ್ಕಾಗುತ್ತೆ ಅನ್ನೋ ಥರ. ನೀವು ಆ ಥರ ಕಮ್ಯುನಿಟಿಗೆ ಹೋಗಲ್ವಾ? ಇಲ್ಲ, ಹೋಗಿರ್ತೀನಿ. ಹೋಗಿ ನಾನು ಮೀಟ್ ಆಗಿದ್ದೀನಿ. ಮೊನ್ನೆ ಎಲ್ಲ ಮೈಸೂರಲ್ಲಿ ನಮ್ದು ಸೆಲೆಬ್ರೇಷನ್ ಇತ್ತು, ಅಲ್ಲೂ ಹೇಳ್ತಾ ಇದ್ದೆ ನಾನು, ನೀವು ಇದನ್ನೆಲ್ಲ ಬಿಟ್ಟು ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ನೀವು ಚಿಕ್ಕ ಬೀಡಾ ಶಾಪ್ ಇಡೋದು, ಇಲ್ಲಾಂದ್ರೆ ಕ್ಯಾಬ್ ಓಡಿಸೋದಾಯ್ತು, ಇಲ್ಲ ಚಿಕ್ಕ ಹೋಟೆಲ್ ಇಟ್ಟು ಇಡ್ಲಿ ಶಾಪ್ ಇಡೋದಾಯ್ತು. ಸೊ ಆ ರೀತಿ ಚಿಕ್ಕ ಪುಟ್ಟ ಕೆಲಸ ಮಾಡಿದಾಗ ನಿಮ್ಗೂ ಒಂದು ಐಡೆಂಟಿಟಿ ಬೆಳೆಯುತ್ತೆ, ಮತ್ತು ಜನನು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಆ ರೀತಿಲಿ ನನ್ನ ಒಂದು ಅವೇರ್ನೆಸ್ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೂ ಅನಿಸ್ತಾ ಇದೆ ಈಗ ಓಕೆ, ನಾವು ನೀತು ಥರ ಇರ್ಬೋದಲ್ಲ. ಒಂದು ಜನರ ಪ್ರೀತಿ ಸಿಕ್ಕಾಗ, ಒಂದು ಜನರ ಸಪೋರ್ಟ್ ಸಿಕ್ಕಾಗ ಅದು ಕೋಟಿ ಕೊಟ್ಟರೆ ಸಿಗಲ್ಲ ಅಲ್ವಾ. ಸೊ ಚೇಂಜ್ ಆಗುತ್ತೆ. ಇವಾಗ ಎಂಥ ದೊಡ್ಡ ವಿಷಯದಲ್ಲೇ ಚೇಂಜಸ್ ಆಗಲ್ಲ ಒಂದೇ ಟೈಮಲ್ಲಿ, ಟೈಮ್ ತಗೊಳುತ್ತೆ ಎಲ್ಲದಕ್ಕೂ. ಸೊ ಲೈಕ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ಚೇಂಜ್ ಆಗ್ತಿದ್ದಾರೆ. ಖುಷಿ ವಿಷಯ ಅದು. ಸೊ ನೀತು ಮಲ್ಟಿ ಟ್ಯಾಲೆಂಟೆಡ್ ವೀಕ್ಷಕರೇ, ಅವರು ಮಾಡೆಲ್ ಆಗಿದ್ದಾರೆ, ಆಕ್ಟರ್, ಆಂಟ್ರಪ್ರೀನರ್, ಅಂಡ್ ಅದ್ರ ಜೊತೆಗೆ ಒಳ್ಳೆ ಆರ್ಟಿಸ್ಟ್. ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಅವರ ರೆಸ್ಟೋರೆಂಟ್ ಅಲ್ಲಿ ಇಲ್ಲೆಲ್ಲ ಆರ್ಟ್ ಇದೆ, ಅದನ್ನೆಲ್ಲ ಅವರೇ ಮಾಡಿರೋದು. ಸೊ ಅವರು ಕ್ವಾಲಿಫಿಕೇಶನ್ ಏನ್ ಮಾಡಿರೋದು? ನಂದು BBA ಬ್ಯಾಚುಲರ್ ವಿಜುವಲ್ ಆರ್ಟ್ಸ್ ಆಗಿದೆ, ಕೆನ್ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಆಗಿದೆ, ಶೇಷಾದ್ರಿಪುರಂ ಅಲ್ಲಿ. ಅಂದ್ರೆ ಅದು 5 years ಡಿಗ್ರಿ ಕೋರ್ಸ್. ಸೊ ಈಗ ನೀವು ಹಿಂಗ್ ಕೂತಿದ್ರೆ ಅಂದ್ರೆ ನಿಮ್ ತರಾನೇ ನಾವು ಡ್ರಾಯಿಂಗ್ ಬರೆಯೋದು, ಅದು ಆ ತರಾನೇ ಒಂದು ಸಬ್ಜೆಕ್ಟ್ ಇರುತ್ತೆ. ಸ್ಕಲ್ಪ್ಚರ್ ಇರುತ್ತೆ, ಮತ್ತೆ ಲ್ಯಾಂಡ್ಸ್ಕೇಪ್ ಇರುತ್ತೆ, ಲೈಫ್ ಸ್ಟಡೀಸ್ ಇರುತ್ತೆ, ಲಿನೋ ಪ್ರಿಂಟ್. ಸೊ ಅದಾದ್ಮೇಲೆ ನಾನು ಆನಿಮೇಷನ್ ಮಾಡಿದ್ದೀನಿ.
ಮತ್ತೆ ಡಿಪ್ಲೊಮಾ ಮಾಡಿದ್ದೀನಿ ಆನಿಮೇಷನ್ ಅಲ್ಲಿ. ಸೊ ಹಾಗಾಗಿ ಇದೆಲ್ಲ ಮಾಡಿ. ಸೊ ಆರ್ಟ್ ಅನ್ನೋದು ಬ್ಲಡ್ ಎಲ್ಲ ಇದೆ ನಿಮಗೆ. ನಿಜ. ಓಕೆ, ಸೊ ಇದಾಗಿತ್ತು ನಮ್ಮ ಮಾತುಕತೆ ನೀತು ಅವ್ರ ಜೊತೆ. ಥ್ಯಾಂಕ್ ಯು ನೀತು ಅವರ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಅಂಡ್ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ ಜೊತೆ ಮತ್ತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ, ಬಟ್ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ನಿಮಗೆ ಬೇರೆ ಜನ ವೇಟ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ನೀತು ಅವ್ರ ಜೊತೆ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೆಲೆಬ್ರಿಟಿ ಜೊತೆ ನಾವು ಭೇಟಿ ಆಗ್ತೀವಿ. ನಮಸ್ಕಾರ.